ಅವ್ರ ಹಣೆಯಲ್ಲಿ ಬರೆದಿದ್ದರೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅವ್ರ ಹಣೆಯಲ್ಲಿ ಬರೆದಿದ್ರೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಅನ್ನೋದ್ರ ಅದರಲ್ಲಿ ಏನು ಅಸತ್ಯ ಇದೆ? ಅವರೇನು ಹಾಗೆ ಆಗ್ತಾರೆ ಅಂತಲೂ ಹೇಳಿಲ್ಲ, ಆಗೋದೇ ಇಲ್ಲ ಅಂತಲೂ ಹೇಳಿಲ್ಲ. ಅವರು ಅವ್ರ ಹಣೆಯಲ್ಲಿ ಬರೆದ್ರೆ ಎಲ್ಲರೂ ಅಷ್ಟೇ, ಯಾರೇನೇ ಇದ್ದರೂ ಕೂಡ ನಮ್ಮ ಡೆಸ್ಟಿನಿ ಏನಿದೆ ಅದನ್ನು ನಿರ್ಣಯ ಆಗಿರ್ತದೆ, ಅದ್ರ ಪ್ರಕಾರ ನಡವಳಿಕೆ ಆಗ್ತದೆ. ಈಗ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಾನು ಕೃಷ್ಣ ಅವ್ರ ಕಾಲದಲ್ಲಿ ನನ್ನ ಹೆಸರೇ ಇರಲಿಲ್ಲ ಮಂತ್ರಿ ಪಟ್ಟಿನಲ್ಲಿ, ನಾನು ಬೆಳಗಿನ ಜಾವ ಹೋಗಿ ಬಾಗಿಲು ಒದ್ದು ನಾನು ಇಲ್ಲದೆ ನೀವು ಸೇರಿನೇ ಮಾಡಿಕೊಡೋದು ಅಂತ ಹೇಳಿ ನಾನು ಅವತ್ತು ಮಂತ್ರಿಮಂಡಲಕ್ಕೆ ಸೇರ್ಕೊಂಡೆ ಅಂತ ಹೇಳಿದ್ರು. ಅದು ಅವರವರ ಅನುಭವದಲ್ಲಿ ಏನು ನಡೆದಿದೆ ಅದನ್ನು ಹೇಳಿರ್ತಾರೆ. ಹಾಗಾಗಿ ಈಗ ಅವರು ಮಂತ್ರಿ ಆಗೋದು ಬರೆದಿತ್ತು, ಮಂತ್ರಿ ಆದರು. KPCC ಅಧ್ಯಕ್ಷರಾಗೋದು ಅವರ ಹಣೆಯಲ್ಲಿ ಬರೆದಿತ್ತು, ಆಗಿದ್ದಾರೆ. ಮುಂದೆ ಸೋಮಶೇಖರ್ ಹೇಳ್ದಂಗೆ ಅವ್ರ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿನೂ ಆಗ್ತಾರೆ. ಅದನ್ನೇನು ತಪ್ಸೋಕೆ ಯಾರ ಕೈಯಲ್ಲಿ ಆಗ್ತದೆ? ಅಷ್ಟೇ, ನಾನು ಆಗಬೇಕು ಅನ್ನಂಗಿದ್ರೆ ಆಗ್ತದೆ, ಇಲ್ಲ ಅಂದರೆ ಇಲ್ಲ. ಅದಕ್ಕೋಸ್ಕರ ನಾವೇನು ಅಧ್ಯಕ್ಷಗಿರಿ ಇನ್ನೊಂದು ಮಂತ್ರಿಗಿರಿಗೆ ಅಂಟ್ಕೊಂಡು ಕೂತಿರೋನು ಏನಲ್ಲ. ಬರೋದು ಬರ್ತದೆ, ಹೋಗೋದು ಹೋಗ್ತದೆ. ನಮ್ಮಪ್ಪನ ಮನೆ ಆಸ್ತಿ ಯಾವುದೇ ರಾಜಕೀಯ ಅಧಿಕಾರ ಅಲ್ಲ. ಜನ ಕೊಡೋ ಅಂಥ ಅಧಿಕಾರ. ಆ ಜನ ಕೊಡೋ ಅಂಥ ಅಧಿಕಾರ ನಮ್ಮ ಮನೆಯಲ್ಲಿ ಬರೆದಿದ್ರೆ ನಮಗೆ ದೊರಕುತ್ತೆ, ಇಲ್ಲದೇ ಇದ್ರೆ ಇಲ್ಲ. ಯಾರು? ನಾನು ಮುಂದೆ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ತಿರುಗಿ ನಾನು CM ಕೇಳಕ್ಕೆ ಹೋಗ್ತೇನೆ. ನಾನು ಮಂತ್ರಿಗಿರಿನೂ ಕೂಡ ನಾಳೆ ಬೇಕಿಲ್ಲಪ್ಪ ನೀನು ರಾಜೀನಾಮೆ ಕೊಡು ಅಂದರೆ ಈ ಕೂಡಲೇ ಕೊಟ್ಬಿಡ್ತೀನಿ. ನನಗೇನು ಮಂತ್ರಿಗಿರಿಗೂ ನಾನೇನು ಅಂಟ್ಕೊಂಡು ಕೂತಿರೋನಲ್ಲ, ಮುಂದೆ ಚುನಾವಣೆಗೂ ನಿಲ್ಲೋನಲ್ಲ. ಇನ್ನೇನಿದೆ ನಮ್ಮದು? ಈಗ ಸರ್ ಈಗೇನಾದ್ರೂ ಅಂತ ಸನ್ನಿವೇಶ ಬಂದರೆ ಯಾವುದಕ್ಕೆ ಮುಖ್ಯಮಂತ್ರಿ ಆಗಬೇಕು ನಾವು ನೋಡಿ, ಯಾವಾಗಲೂ ಕೂಡ ನಮ್ಮ ಇತಿ ಮಿತಿ ಮತ್ತು ನಾವು ಏನೆಲ್ಲ ಸಾಧ್ಯತೆ ಇದ್ದೇವೆ ಅಂತಕ್ಕಂಥದ್ದು ನಮಗೆ ಗೊತ್ತಿರೋವಾಗ ನಾವ್ಯಾಕಪ್ಪ ಕೇಳೋಕ್ಕಾಗ್ತದೆ? ನಾವೇನೋ ಕರ್ನಾಟಕದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಂಗೆ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಹೇಳ್ಕೊಳಕ್ಕಾಗ್ತದೆ? ಅವ್ರಿಗೆ ಅದೃಷ್ಟದಲ್ಲಿತ್ತು, ಆದರೂ ಸಂತೋಷ. ಬರೆದಿದ್ರೆ ನಾನು ಅದ್ರ ಬಗ್ಗೆ ನನ್ನ ಚಿಂತನೆನೂ ಇಲ್ಲ, ನಾನು ನಿರೀಕ್ಷೆನೂ ಮಾಡೋದಿಲ್ಲ. ನಾನು ಈ ಥರದ್ದು ವಾಮಾಚಾರಗಳು, ಪೂಜೆ ಪುನಸ್ಕಾರಗಳಲ್ಲಿ ನಾನು ನಂಬಿಕೆ ಇಲ್ಲದೆ ಇರೋರು, ಗೊತ್ತಾಯ್ತಾ? ಈಗ ನನ್ನ ಮೇಲೂ ಕೂಡ ಎಷ್ಟೋ ಸರಿ ವಾಮಾಚಾರದ ಪ್ರಯೋಗಗಳು ನಡೆದಿದ್ದಾವೆ ಅಂತೇಳಿ ನಾನು ಅನುಭವಿಸಿದ್ದೀನಿ. ಅದರಿಂದ ನನಗೆ ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲ. ದೇವ್ರ ಆಶೀರ್ವಾದ ಅಂದರೆ ಯಾರು ಗೊತ್ತೇನ್ರಿ? ನನ್ನ ಪ್ರಕಾರ ನೀವು ಯಾರಿಗಾದ್ರೂ ಒಬ್ಬ ಅಸಹಾಯಕನಿಗೆ ಸಹಾಯ ಮಾಡಿ, ಅವನು ಹೇಳ್ತಾನೆ ಅಯ್ಯೋ ಯಾವನೋ ಮಾರಾಯನಪ್ಪ ನಾನು ಒಳ್ಳೇದು ಮಾಡ್ದೆ, ಅವ್ನು ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರಲ್ಲ, ಅದೇ ನಿಜವಾದಂಥ ದೇವರ ಆಶೀರ್ವಾದ. ನೀವು ಯಾರಿಗಾದ್ರೂ ಅಸಹಾಯಕರಿಗೆ ನೀವು ಹಿಂಸೆ ಮಾಡಿ, ಅವನು ಹೇಳ್ತಾನೆ ಇವನು ಯಾವನೋ ಮಾರಾಯ ಅವನ ಮನೆ ಹಾಳಾಗ್ಲಪ್ಪ ಅಂತೇಳಿ ಹೆಣ್ಮಕ್ಳುಗಳು ಊರುಗಳಲ್ಲಿ ಮೆಟ್ಗೆ ಮುರಿತಾರಲ್ಲ, ಹಂಗೆ ಮುರಿದ್ರೆ ಅದೇ ನಿಜವಾದಂಥ ಶಾಪ. ನಮ್ಮ ಆಶೀರ್ವಾದ, ಶಾಪ ಎರಡೂ ಪಡೆಯೋದಕ್ಕೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ನಾವು ಪಡಿಬೋದೇ ಹೊರತು ನಾವು ಎಲ್ಲ ದೇವಸ್ಥಾನಕ್ಕೆ ಹಂಗಿದ್ರೆ ಅಲ್ಲಿ ತಿರುಪ್ತಿಗೆ ಹೋಗಿ ಯಾಕಪ್ಪ ಜನ ಸತ್ತೋದ್ರು? ದೈವ ಭಕ್ತರುಗಳು ಹೋಗಿರ್ಲಿಲ್ವಾ? ಮತ್ತು ಯಾಕೆ ಸತ್ತೋದ್ರು? ಈಗ ಮೊನ್ನೆ ಇದು ಮಾಲೆ ಹಾಕ್ಕೊಂಡು ಇದಕ್ಕೆ ಹೋಗಿದ್ರಲ್ಲ, ಅವರೆಲ್ಲ ಸಿಲಿಂಡ್ರ್ ಬ್ಲಾಸ್ಟ್ ಆಗಿ ದಿವಸ ಎಲ್ಲ ಸತ್ತೇ ಹೋದ್ರಪ್ಪ. ಮತ್ತು ಅವೆಲ್ಲ ದೈವ ಭಕ್ತರು, ಅವ್ರಿಗೆ ಯಾಕೆ ಸಾವು ಬಂತು? ಈ ರೀತಿ ಅಸಹಜ ಸಾವು ಎಲ್ರಿಗೂ ಬರ್ತದೆ, ಆದರೆ ಅಸಹಜ ಸಾವು ಯಾಕೆ ಬರ್ತದೆ ದೈವ ಭಕ್ತರುಗಳಿಗೆ? ಹೌದಲ್ವಾ? ಸೊ ಈ ನೋಡಿ, ಇದ್ರ ಬಗ್ಗೆ ಚರ್ಚೆ, ವಾಮಾಚಾರ, ದೇವರ ಆಶೀರ್ವಾದ, ದೇವ್ರ ಶಾಪ, ಇವುಗಳೆಲ್ಲ ನಾವು ಸೃಷ್ಟಿ ಮಾಡ್ಕೊಂಡಿರೋದಷ್ಟೇ. ನಮ್ಮ ಕೃತಿನಲ್ಲೇ ಆಶೀರ್ವಾದ, ಶಾಪ ಎರಡೂ ಕೂಡ ಪಡಿತಕ್ಕಂಥದ್ದು ನಮ್ಮ ದೈನಂದಿನ ಕೃತಿನಲ್ಲೇ ನಾವು ಪಡಿತಕ್ಕಂಥದ್ದು ಅವಶ್ಯಕತೆ ಅಲ್ಲ, ಅವಕಾಶಗಳಿದ್ದಾವೆ. ಅದರಿಂದ ನಾನು ಅವೆಲ್ಲ ವಾಮಾಚಾರ, ದೇವರ ಆರಾಧನೆ ಮಾಡೋದು. ನಿಮ್ಮ ಅಧ್ಯಕ್ಷರೇ ಮಾಡಿಸಿದ್ದಾರೆ ಸರ್ ಶತ್ರು ಸಂಹಾರ ಯಾಗ ಅಂತ. ಅರೆ ಅವರು ನಂಬಿಕೆ ಇದೆ, ಮಾಡ್ತಾರಪ್ಪ, ಅದನ್ನು ತಪ್ಪು ನಾವೇ ಕೇಳೋಕೆ ಹೋಗ್ಲಿ. ಯಾರಿದ್ದಾರೆ ಸರ್ ಶತ್ರು ಅಂತವ್ರು? ಯಾರಿಗೆ? ಅವರಿಗೆ DK ಶಿವಕುಮಾರ್ ಅವ್ರಿಗೆ. ಯಾಕೆ ಆ ಪೂಜೆ ಯಾಕೆ? ಯಾರಿದ್ದಾರೆ ಶತ್ರು? ನೀವು ನನಗೆ ಕೇಳಿದ್ರೆ ನಾನೇನಪ್ಪ ಉತ್ತರ ಹೇಳಿ? ನಾನು ಹೇಳ್ಬಿಟ್ನಲ್ಲ ವಾಮಾಚಾರದ ಬಗ್ಗೆ, ದೇವ್ರ ಪೂಜೆ ಮಾಡೋದ್ರ ಬಗ್ಗೆ. ಹಂಗಿದ್ರೆ ದೇವ್ರ ಪೂಜೆ ಮಾಡಿ ಎಲ್ಲ ಗಳಿಸಂಗೆ ಇದ್ರೆ ಎಲ್ಲರೂ ಹೋಗಿ ಕಳ್ದುಡ್ನವರೆಲ್ಲ ಹೋಗಿ ಅಲ್ಲೇ ಕೂತ್ಬಿಡೋರು ಪೂಜೆ ಮಾಡ್ಕೊಂಡು. ಯಾರ್ದು? ನಾನು ಯಾರಿಗೂ ಭಯ ಪಡಿಸೋನಲ್ಲ, ನಾನು ಇರೋದನ್ನು ಹೇಳೋನು ಅಷ್ಟೇ. ನಡೀರಿ ಸರ್. ಆಮೇಲೆ ಸರ್, ನಿಮ್ಮ ಒಂದು ಡಿನ್ನರ್ ಬಗ್ಗೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ. ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ಅಂಥದ್ದೆಲ್ಲ ಚರ್ಚೆ ಮಾಡ್ಕೊಳ್ಳಿ, SC ವಿದ್ಯಾರ್ಥಿಗಳ ಸಮಸ್ಯೆಗಳೆಲ್ಲ ಇದೆ, ಡಿನ್ನರ್ ಪಾರ್ಟಿ ಏನಕ್ಕೆ ಮಾಡಬೇಕು ಅಂತ ಹೇಳಿ. ಆಯ್ತಪ್ಪ, ಡಿನ್ನರ್ ಪಾರ್ಟಿ ಏನು ಮಾಡಬೇಕು ಅಂದ್ರೆ ಅವ್ರ ಥರ ಡಿನ್ನರ್ ಪಾರ್ಟಿ ನಾವು ಯಾರೂ ಮಾಡಲ್ವಲ್ಲ. ಬೆಳಗಿನ ಜಾವ ತಕ್ಕ ನಾವು ಮಧ್ಯ 7 ಗಂಟೆ 8 ಗಂಟೆಗೆ ಸೇರ್ತೀವಿ, 10 ಗಂಟೆ ಅಷ್ಟೊಂದು ಡಿಸ್ಪರ್ಸ್ ಆಗ್ತೀವಿ.
ಅವ್ರು ಡಿನ್ನರ್ ಪಾರ್ಟಿ ಬೆಳಗಿನ ಜಾವ ತನಕ ನಡೀತಾ ಇಲ್ಲ, ಇವ್ರು ಬರೀ 10 ಗಂಟೆಗೆ ಹೊರಟೋಗ್ತಾವ್ರಲ್ಲ ಅಂತ ಅವ್ರು ಈ ರೀತಿ ಹೇಳಿದ್ರು. ಸರ್ CLP ಸಭೆಯಲ್ಲಿ ಏನಾದರೂ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀರಾ ಸರ್? ಹಿಂದೆ ನಿಮ್ಮ ಪ್ರಸ್ತಾಪ ಬಂದರೆ ಮಾತಾಡ್ತೀನಿ, ಅಂಶಗಳನ್ನು ಪ್ರಸ್ತಾಪ ಬರದೇ ಇದ್ದರೆ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಪ್ರಸ್ತಾಪ ಬಂದರೆ ಆ ವಿಚಾರದ ಬಗ್ಗೆ ಏನು ಸೂಕ್ತವಾಗಿ ನನ್ನ ಸ್ವಂತ ಅಭಿಪ್ರಾಯ ಇದೆ ಅದನ್ನು ನಾನು ತಿಳಿಸ್ತೀನಿ. ಸರ್, ದಲಿತ CM ಕೂಗು ಮಟ್ಟ ಆಗೋದಕ್ಕೆ ಇಂಥ ಒಂದು ಸಭೆಗಳಿಗೆ ಬ್ರೇಕ್ ಆಗ್ತಿದ್ದಾರಾ ಅಂತ ಹೈಕಮಾಂಡ್? ನಾನು ಮತ್ತೊಮ್ಮೆ ಹೇಳ್ತೀನಿ, ನಾವು ದಿವಸಕ್ಕೆ ಕಾಂಗ್ರೆಸ್ ಪಾರ್ಟಿಲಿರ್ತಕ್ಕಂಥ ಎಲ್ಲ ಮುಖಂಡರು ಒಂದಲ್ಲ ಒಂದ್ಸರಿ ಅಂಬೇಡ್ಕರ್ ಹೆಸರು ತಗೋತೀವಿ. ಅಂಬೇಡ್ಕರ್ ಸಿದ್ಧಾಂತ ಏನು? ಮೊದಲೆಲ್ಲ ವಿದ್ಯಾವಂತರಾಗ್ರಪ್ಪ, ಸಂಘಟಿತರಾಗಿ, ಆಮೇಲೆ ಹೋರಾಟ ಮಾಡಿ ನಿಮ್ಮ ಹಕ್ಕುಗಳಿಗೆ ಅಂತ ಹೇಳ್ತಕ್ಕಂಥ. ನಾವು ಆ ಸಿದ್ಧಾಂತದಲ್ಲಿ ನಡೆದಿದ್ದೇವೆ ಹೊರತು ಆ ಸಿದ್ಧಾಂತದ ಹೊರತಾಗಿ ನಾವೇನು ನಡೆದಿಲ್ಲ. ಮತ್ತು ಏನು ಪರಮೇಶ್ವರ್ ಸಭೆ ಕರೆದಿರೋ ಪೂರ್ವಭಾವಿ ಸಭೆ ಬರೀ ಕಾಂಗ್ರೆಸ್ ಪಕ್ಷದ ಮುಖಂಡರು ಕರೆದಿದ್ದೇ ಹೊರತು ನಾವು ಬೇರೆ ಪಕ್ಷದವ್ರು ಯಾರೂ ಕರೆದಿರಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತ ಮುಖಂಡರನ್ನ ಕರೆಸಿದ್ದೇನಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನು ದಲಿತ ಸಮುದಾಯಗಳಿಂದ ಗಳಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಕರೆದಿದ್ದೇ ಹೊರತು ಕಾಂಗ್ರೆಸ್ ಪಕ್ಷ ವೀಕನ್ ಮಾಡಬೇಕು ಅಂತಕ್ಕಂಥದ್ದಾಗಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಕೀರ್ತಿ ತರಬೇಕು ಅಂತಕ್ಕಂಥದ್ದಲ್ಲಿ ನಮ್ಮ ಉದ್ದೇಶ ಅಲ್ಲ. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು, ಈ DK ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರದ ಬಗ್ಗೆ ಒಪ್ಪಂದ ಆಗಿದೆ ಅಂತ ಮಾತಾಡಿದ್ಮೇಲೆ ಕಾಂಗ್ರೆಸ್ನಲ್ಲಿ ಎಲ್ಲ ಒಂದು ಬಣ ರಾಜಕೀಯ ಜಟಾಪಟಿ ಇದೆಲ್ಲ ಉಲ್ಬಣ ಆಗ್ತಿದೆ. ನಿಜಕ್ಕೂ ಆ ಥರದ್ದು ಏನಾದರೂ ಆಗಿದೆಯಾ ಸರ್? ನೋಡಿ, ಮನುಷ್ಯನಿಗೆ ಯಾವಾಗಲೂ ಕೂಡ ಅಧಿಕಾರದ್ದಾಗಲಿ ಮತ್ತೊಂದಾಗಲಿ ಆಸೆ ಅಂತಕ್ಕಂಥದ್ದು ಸಹಜ. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಆಸಕ್ತಿ ವಹಿಸೋದು, ಆಸೆ ಪಡ್ತಕ್ಕಂಥದ್ದು ತಪ್ಪು ಅಂತೇಳಿ ನಾನು ಭಾವಿಸೋದಿಲ್ಲ. ನಾನು ಈಗ ಹಿಂದಿನ ಚುನಾವಣೆ ಮಾಡಿದ್ದು ಸಿದ್ದರಾಮಯ್ಯನವರು DK ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿದಂಥದ್ದು. ಈ ಚುನಾವಣೆಯಲ್ಲಿ ನಮಗೆ 138 ಜನ ಅವತ್ತು ಆಶೀರ್ವಾದ ಮಾಡಿದ್ರು. ಹೈಕಮಾಂಡ್ನವರು ಒಬ್ಬ ಮುಖ್ಯಮಂತ್ರಿ ನಾಯಕ, ಒಬ್ಬ ನಮ್ಮ ಲೀಡರ್ ಆಫ್ ದಿ CLP ಅಂತ ಮಾಡಿದ್ದಾರೆ. ಮತ್ತು ಮುಂದೆ ಬದಲಾವಣೆ ಮಾಡೋದಿರಲಿ ಮತ್ತೊಂದಿರಲಿ, ಅವರಿಗೆ ಹೈಕಮಾಂಡ್ನವರಿಗೆ ಅದ್ರ ಬಗ್ಗೆ ಅಧಿಕಾರವೂ ಇದೆ. ಅವ್ರು ಮಾಡಿದಂಥ ತೀರ್ಮಾನ ನಾವು ಎಲ್ಲರೂ ಕೂಡ ಒಪ್ತೇವೆ. ಮುಂದಿನ ಚುನಾವಣೆಯೂ ಕೂಡ ಬೇಕಾದರೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ. ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಅಧಿಕಾರಕ್ಕೆ ಬರಲಿ, ಆಗಲೇ ಅವ್ರು 5 ವರ್ಷನೂ ಮುಖ್ಯಮಂತ್ರಿ ಇರಲಿ. 2.5 ವರ್ಷಕ್ಕೆ ಯಾಕಪ್ಪ ಹೋರಾಟ? ರೇಟ್ ಕಾರ್ಡ್ ಸರ್ಕಾರ ಫಿಕ್ಸ್ ಆಗಿದೆ 60% ಅಂತ ಆರೋಪ ಮಾಡ್ತೀರಾ ಸರ್? ಅದಕ್ಕೆ ಕುಮಾರಸ್ವಾಮಿ ಅವ್ರದ್ದು ಎಷ್ಟು ಪರ್ಸೆಂಟ್ ಕೇಳ್ಕೊಂಡು ಹೇಳಿ, ಆಮೇಲೆ ಇದೆಷ್ಟು ಪರ್ಸೆಂಟ್ ಅಂತ ವ್ಯತ್ಯಾಸ ಎಷ್ಟಿದೆ ಅಂತ ಹೇಳೋಣ. ಕುಮಾರಸ್ವಾಮಿ ಸತ್ಯ ನಾನು ಆಗನೇ ಹೇಳಿದ್ದೀನಿ, ಸುಮಾರು 90% ಆಲ್ ಪೊಲಿಟಿಕಲ್ ಲೀಡರ್ಸ್ ಇನ್ ದಿಸ್ ಕಂಟ್ರಿ ಆರ್ ಕರಪ್ಟ್. 90% ಯಾರೇನು ವರ್ತಿಲ್ಲ. ಈಗ ನಾವೆಲ್ಲ ಚುನಾವಣೆ ಮಾಡ್ಕೊಂಬರ್ತೀವಲ್ಲ, ಅಷ್ಟೇ ದುಡ್ಡು ಖರ್ಚು ಮಾಡಿರ್ತೀವ? ಎಷ್ಟು ಖರ್ಚು ಮಾಡಿ ಎಲ್ಲಿಂದ ಬರ್ತದೆ ದುಡ್ಡು? ನಮ್ಮ ಆಸ್ತಿ ಮಾರ್ಬಿಟ್ಟು ದುಡ್ಡು ಖರ್ಚು ಮಾಡ್ಕೊಂಬರ್ತೀವ? ಯಾವನನ್ನ ಕೊಡೋಂಥ ಇಸ್ಕೊಂತಾನೆ ಮಾಡೋನು, ಕೊಡೋನು ಸುಮ್ಮನೆ ಕೊಟ್ಬಿಡ್ತಾನ? ಸುಮ್ಮನೆ ಇವೆಲ್ಲ ನಾವು ಮಾಧ್ಯಮದಲ್ಲಿ ಹೇಳ್ಬಿಟ್ರೆ ಇದನ್ನ ದೊಡ್ಡದಾಗಿ ಹೊಡಿತೀರಿ, ಏನಪ್ಪ ರಾಜಣ್ಣ ಹಿಂಗೆ ಮಾತಾಡ್ತಾನೆ ಅಂತ ನಮ್ಮನ್ನ ನಂತರ ಸತ್ಯನೇ ಹೇಳ್ಬಾರ್ದು. ಆ ಥರ ಪರಿಸ್ಥಿತಿಗೆ ತಂದುಬಿಟ್ಟಿದ್ದೀರ ನೀವೆಲ್ಲ. ನಡೀರಿ ಹೋಗೋಣ. ಯಾವುದು 2.5 ವರ್ಷಕ್ಕೆ ಫೈಟ್ ಬೇಡ ಅಂತಲ್ಲ, ನಾನು ಅವ್ರಿಗೆ ಸಲಹೆ ಏನಪ್ಪ ಅಂದ್ರೆ 2.5 ವರ್ಷಕ್ಕೆ ಯಾಕಪ್ಪ ಮುಖ್ಯಮಂತ್ರಿ ಒದ್ದಾಡಬೇಕು, 5 ವರ್ಷನೇ ಆಗು, ಯಾರು ಬೇಡ ಅಂತಾರೆ ಅಂತ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬೆಟರ್ ಲಕ್ ನಾ ಟುಡೇ ಓನ್ಲಿ ಲೆಕ್ ಹಿಮ್ ಬಿ ಹ್ಯಾಪಿ. ನಾನು ಎಲೆಕ್ಷನ್ಗೂ ನಿಲ್ಲಲ್ಲ, ಗೊತ್ತಾಯ್ತಾ? ನಾನು ಇನ್ನು ಯಾರ ಕ್ಯಾಬಿನೆಟ್ಗೂ ಮಂತ್ರಿ ಆಗಬೇಕು ಅಂತ ಅಪೇಕ್ಷೆನೂ ಪಡಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.